ಎಲ್ಲರಿಗೂ ನಮಸ್ಕಾರ. ನಿರ್ಮಲವಾಣಿ ವಾಹಿನಿಯ ವೀಕ್ಷಕ ಬಾಂಧವರೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಶೀರ್ಷಿಕೆ ಬ್ರಹ್ಮವೇ ಜೀವನವೋ. ಕೇಳಿಯುಂ ಮಾಯೆಯದು ನೃತ್ಯಗತಿ ಬರಿತೋರ್ಕೆ, ಮೂಲಮಂ ಕಂಡಂಗೆ ಸಂಭ್ರಾಂತಿಯೇನು. ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಯತಿ ಕ್ಲುಪ್ತ, ಲೀಲಾ ಪ್ರಿಯಂ ಬ್ರಹ್ಮ ಮಂಕುತಿಮ್ಮ ಮಂಕುತಿಮ್ಮ. ಕೇಳಿಯುಂ ಮಾಯೆಯದು ನೃತ್ಯಗತಿ ಬರಿತೋರ್ಕೆ, ಮೂಲಮಂ ಕಂಡಂಗೆ ಸಂಭ್ರಾಂತಿಯೇನು. ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಯತಿ ಕ್ಲುಪ್ತ, ಲೀಲಾ ಪ್ರಿಯಂ ಬ್ರಹ್ಮ ಮಂಕುತಿಮ್ಮ ಮಂಕುತಿಮ್ಮ. ತೋರ್ಕೆ ಅಂದರೆ ತೋರಿಕೆ, ಕೇಳಿ ಅಂದರೆ ಆಟ, ನಿರ್ಲಿಪ್ತ ಅಂದ್ರೆ ಯಾವುದಕ್ಕೂ ಅಂಟಿಕೊಳ್ಳದೆ ಇರುವಂಥದ್ದು, ನಿಯತಿ ಕ್ಲುಪ್ತ ನಿಯಮಕ್ಕೆ ಕಟ್ಟು ಬಿದ್ದವನು. ಇವೆಲ್ಲ ಅರ್ಥವನ್ನ ಕೊಡುತ್ತೆ. ಯಾರ ಬಗ್ಗೆ ಇದನ್ನು ಹೇಳಿದ್ದಾರೆ? ಇದು ಪರಮಾತ್ಮ. ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ? ಮಾಯೆ, ಪ್ರಕೃತಿ, ಮಹಾಲಕ್ಷ್ಮೀ ದೇವಿಗೆ ಸೂತ್ರಧಾರನಾಗಿ ಆಟ ಆಡಿಸ್ತಾ ಇದ್ದಾನೆ. ಮೇಲ್ನೋಟಕ್ಕೆ ತಾನೇ ನರ್ತಿಸ್ತಿದ್ದಾನೇನೋ ಅನ್ನೋ ಹಂಗೆ ಕಾಣಿಸತ್ತೆ. ಆದ್ರೆ ಅವನು ಮೂಲ ಪುರುಷನಾಗಿ ಈ ಶ್ರೀಹರಿ ಏನ್ ಮಾಡ್ತಾ ಇದ್ದಾನೆ? ಸಂಭ್ರಾಂತಿ ಆಗುವಂತೆ ಮಾಡ್ತಾ ಇದ್ದಾನೆ. ಎಲ್ರಿಗೂ ಯಾರಿಗೂ ಸಂಭ್ರಾಂತಿ ಆಗುದಿಲ್ಲ. ಅವನೇ ಮೂಲ ಪುರುಷ, ಶ್ರೀಹರಿಯೇ ಮೂಲ ಪುರುಷ ಅಂತ ಯಾರು ತಿಳ್ಕೊಂಡಿರ್ತಾರೋ ಅವರಿಗೆ ಸಂಭ್ರಾಂತಿ ಆಗುವುದಿಲ್ಲ. ಈ ಶ್ರೀಹರಿಗೆ ಜಗದ್ ವ್ಯಾಪಾರದಿಂದ ಏನೂ ಆಗ್ಬೇಕಾಗಿಲ್ಲ. ಅವನು ನಿಶ್ಚಲ, ನಿರ್ಲಿಪ್ತ, ಅವನಿಗೆ ಯಾವ ಅಂಟು ಇಲ್ಲ. ಈ ಭವಬಂಧನದಲ್ಲಿ ಇರುವ ಜೀವರಾಶಿಗಳ ಅಂತರ್ಯಾಮಿಯಾಗಿದ್ದುಕೊಂಡು ಅವರಿಂದ ನಾನಾ ವಿಧದ ಕರ್ಮಗಳನ್ನ ಮಾಡಿಸಿ ಸಂಭ್ರಮಿಸುವ ಲೀಲಾ ಪ್ರಿಯ ಪರಬ್ರಹ್ಮ ಅಂತ ಶ್ರೀಹರಿಯ ಲೀಲಾ ವಿನೋದವನ್ನ ಇಲ್ಲಿ ವರ್ಣಿಸಿದ್ದಾರೆ. ಶ್ಯಾಮ ಸುಂದರನವನೇ ಚಕ್ರಿ ನರಹರಿಯಂತೆ, ಸೋಮ ಶಂಕರನೇ ಭೈರವ ರುದ್ರನಂತೆ. ಶ್ಯಾಮ ಸುಂದರನವನೇ ಚಕ್ರಿ ನರಹರಿಯಂತೆ, ಸೋಮ ಶಂಕರನೇ ಭೈರವ ರುದ್ರನಂತೆ. ಹೈಮವತಿ ಶಿವೆ ತಾನೇ ಕಾಳಿ ಚಂಡಿಕೆಯಂತೆ, ಪ್ರೇಮ ಘೋರಂಗಳೊಂದೇ ಮಂಕುತಿಮ್ಮ ಮಂಕುತಿಮ್ಮ. ಶ್ಯಾಮ ಸುಂದರನವನೇ ಚಕ್ರಿ ನರಹರಿಯಂತೆ, ಶ್ಯಾಮ ಸುಂದರ ಅವನೇ ಚಕ್ರಿ ನರಹರಿಯಂತೆ. ಸೋಮಶೇಖರನೇ ಸೋಮಶಂಕರನೇ ಭೈರವ ರುದ್ರನಂತೆ. ಹೈಮವತಿ ಶಿವೆ ತಾನೇ ಕಾಳಿ ಚಂಡಿಕೆಯಂತೆ, ಪ್ರೇಮ ಘೋರಂಗಳೊಂದೇ ಮಂಕುತಿಮ್ಮ ಮಂಕುತಿಮ್ಮ. ನೀಲವರ್ಣದ ಸುಂದರ ನಗೆಮೊಗದ ಸಿರಿಕೃಷ್ಣ, ಅವನನ್ನ ನೋಡ್ತಾ ಇದ್ರೆ ಎಲ್ಲರಿಗೂ ಎಷ್ಟೊಂದು ಸಂತೋಷ, ಖುಷಿ. ಯಾರು ನೋಡಿದ್ರು ಸಹ ಆ ನಗೆಮೊಗದ ಕೃಷ್ಣನನ್ನ ನೆನೆಸಿಕೊಂಡರೆ ಸಾಕು, ಮನಸ್ಸಿನಲ್ಲಿರತಕ್ಕಂತಹ ತಾಪಗಳು, ದುಃಖಗಳು ಎಲ್ಲ ಒಂದೇ ಕ್ಷಣದಲ್ಲಿ ದೂರವಾಗಿ ಹೋಗುತ್ತೆ. ಅದೇ ಸಿರಿಕೃಷ್ಣ ದುಷ್ಟ ಅಸುರರನ್ನ ಸಂಹಾರ ಮಾಡಕ್ಕೆ ಏನ್ ಮಾಡ್ತಾನೆ? ಚಕ್ರಧಾರಿಯಾಗಿ ನರಸಿಂಹ ರೂಪವನ್ನ ಧರಿಸಿ ಉಗ್ರನಾಗಿ ಹಿರಣ್ಯಕಶಿಪುವನ್ನ ಸೀಳಿ ಕರುಳನ್ನ ಕೊರಳ ಮಾಲೆಯಾಗಿ ಧರಿಸಿಕೊಂಡ. ಅದೇ ಉಗ್ರರಿಗೆ, ಅಸುರರಿಗೆ ಹಾಗೆ ಭಯಂಕರ ರೂಪನಾಗಿರ್ತಾನೆ ಪರಮಾತ್ಮ. ತನ್ನ ಭಕ್ತರಿಗೆ ತನ್ನ ಅದ್ಭುತವಾದ ಸೌಮ್ಯವಾದ ಸುಂದರ ರೂಪವನ್ನ ತೋರಿ ಅವರಿಗೊಂದು ರೀತಿಯ ಮುದ ನೀಡ್ತಾನೆ ಶ್ರೀಹರಿ. ಹೀಗೆ ಮುಡಿಯಲ್ಲಿ ಚಂದ್ರನನ್ನ ಧರಿಸಿ ಬಹು ಸೌಮ್ಯವಾಗಿ ತನ್ನ ಭಕ್ತರನ್ನ
ಪೊರೆಯುವಂತಹ ಶಂಕರ ಶಿವಶಂಕರ ಅವನನ್ನು ನೋಡ್ಬೇಕಾದ್ರೆ ಎಷ್ಟೊಂದು ಖುಷಿ. ತನ್ನ ಮುಡಿಯಲ್ಲಿ ಚಂದ್ರನನ್ನ ಧರಿಸಿದಾನೆ, ಬಹಳ ಸೌಮ್ಯವಾಗಿದ್ದುಕೊಂಡು ಭಕ್ತರನ್ನ ರಕ್ಷಣೆ ಮಾಡ್ತಾನೆ ಶಂಕರನಾಗಿ, ಶಿವನಾಗಿ. ಅದೇ ತನ್ನ ರಾಕ್ಷಸರನ್ನ, ಕೆಟ್ಟವರನ್ನ, ದುಷ್ಟರನ್ನ ಸಂಹಾರ ಮಾಡುವಂತ ಸಂದರ್ಭದಲ್ಲಿ ಅವನೇನೆ ಏನಾಗ್ತಾನೆ, ಭೈರವರ ರೂಪ ತಾಳಿ ರುದ್ರ ಅಂತ ಕರೆಸ್ಕೊಳ್ತಾನೆ. ಭೈರವ ರೂಪದಿಂದ ಎಲ್ಲವನ್ನ ಸಂಹಾರ ಮಾಡ್ಬಿಡ್ತಾನೆ. ಹಿಮರಾಜನ ಪುತ್ರಿ ಹೈಮವತಿ, ಪಾರ್ವತಿ ದೇವಿ, ಅವಳು ಶಿವನ ಪ್ರಿಯ ಸತಿ, ಶಿವೆ. ಸರ್ವಮಂಗಳ ಮಾಂಗಲ್ಯ ಅವಳು, ಎಲ್ಲ ರೀತಿಯ ಶುಭವನ್ನ ಕೊಡ್ತಕ್ಕಂಥವಳು. ಅವಳನ್ನ ಆರಾಧಿಸುವವರನ್ನ ಅವಳು ಬಹಳ ಚೆನ್ನಾಗಿ ರಕ್ಷಣೆ ಮಾಡ್ತಾಳೆ, ಮಂಗಳಮಯಳಾಗಿ ಪಡೆಯುತ್ತಾಳೆ. ಅದೇ ರಾಕ್ಷಸರಾದಂಥವರು, ದುಷ್ಟರಾದಂತಹ ಮಹಿಷಾಸುರ ಮೊದಲಾದ ಅಂತ ಅಸುರರನ್ನ ಸಂಹರಿಸುವುದಕ್ಕೆ ಕಾಳಿ ಚಂಡಿಕೆಯಂತೆ ಅವಳು ರೌದ್ರಾವತಾರವನ್ನ ತಾಳಿದಳು. ಹೀಗೆ ಭಕ್ತವತ್ಸಲನಾದ ಪರಮಾತ್ಮ ಕರುಣೆಯಿಂದ ತನ್ನ ಭಕ್ತರನ್ನ ಹೊರೆಯುತ್ತಾನೆ. ರೌದ್ರ ರೂಪ ತಾಳಿ ದುಷ್ಟರನ್ನ ಸೀಳಿ ಬಿಡುತ್ತಾನೆ. ಅನಂತ ಅನಾದಿ ಅಮೋಘ ಶಕ್ತಿ ಒಂದೇ ಒಂದು, ಅದು ಅವನು ಒಬ್ಬನೇ ಪರಬ್ರಹ್ಮ. ಸಂದರ್ಭಕ್ಕೆ ತಕ್ಕಂತೆ ನಾನಾ ರೂಪಗಳನ್ನ ತಾಳಿ ಜಗತ್ತನ್ನ ಮೋಹಗೊಳಿಸ್ತಾನೆ, ಭ್ರಾಂತಿಗೀರು ಮಾಡ್ತಾನೆ. ದೇವ ಒಬ್ಬನೇ, ಹಲವು ನಾಮಗಳು ಹಲವು, ದೇವನೊಬ್ಬ ನಾಮ ಹಲವು ಎಂಬಂತೆ ನಾನಾ ರೂಪಗಳಿಂದ, ಹೆಸರುಗಳಿಂದ ಪರಮಾತ್ಮ ಸರ್ವವ್ಯಾಪಿಯಾಗಿ ಸಜ್ಜನರನ್ನ ರಕ್ಷಿಸಿ ದುರ್ಜರನ್ನ ಶಿಕ್ಷಿಸುತ್ತಾನೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.